ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ನಿನ್ನೆ ವಿಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ ಹುಷಾರಿಲ್ಲ ಕೈ ಸಡನ್ನಾಗೆ, ಅದಕ್ಕೆ ಅಷ್ಟು ಮಾಡೋಕ್ಕಾಗಿಲ್ಲ. ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗಿ ಇನ್ನು 1 ವಾರ 2 ವಾರ ಇಲ್ಲ 1 ತಿಂಗಳು ಅಲ್ಲೇ ಗೈಸ್. ಇನ್ನು ಮನೆಗೆ ಬರೋದೇ ಇನ್ನು ಯಾವಾಗ ಅಂತ ಗೊತ್ತಿಲ್ಲ. ಈಗ ಹೋಗಬೇಕು. ಈಗ ಹೋಗಿ ರ್ಯಾಪಿಡೋ ಎಲ್ಲ ಝೊಮ್ಯಾಟೊ ಕೆಲಸ ಮಾಡ್ಬೇಕು ಗೈಸ್. ಅಷ್ಟೇ ಗೈಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋದ ಬನ್ನಿ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಮೈಸೂರಿಗೆ ಹೊರಟೆ ಗೈಸ್ ಈಗ ಬಂದೆ ಮೈಸೂರಿಗೆ. ರೂಮಿಗೆ ಬಂದಿದ್ದೀನಿ ಗೈಸ್. ಬಂದೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಈಗ ಆರ್ಡ್ರ್ ಸಿಗಲ್ಲ ಗೈಸ್. ರ್ಯಾಪಿಡೋ ಆಗಿರ್ಬೋದು, ಈಗ ಝೊಮ್ಯಾಟೊ ಆಗಿರ್ಬೋದು, ಸಿಗಲ್ಲ. ಯಾಕಂದರೆ ಈಗ ಆಫೀಸ್ಗೆಲ್ಲ ಹೋಗಿರ್ತಾರೆ. ಇನ್ನು ಸಿಕ್ಕಿದ್ರೆ ಮಧ್ಯಾಹ್ನ 1 ಗಂಟೆ ಮೇಲೆ ಸಿಗ್ಬೋದು, ಇಲ್ಲ 4 ಗಂಟೆ ಮೇಲೆ ಸಿಗ್ಬೋದು ಗೈಸ್. ಅಲ್ಲಿ ತನಕ ನಾಷ್ಟ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು 4 ಗಂಟೆ ಇಲ್ಲ 5 ಗಂಟೆ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಹೋಗೋಣ 1 hour later. ಗೈಸ್ ಆಗಲೇ ಹೊರಗಡೆ ಹೋಗಿ 1 2 ಅವರ್ 3 ಅವರ್ ಇದು ಬಂದರೆ ಗೈಸ್ ನೋಡಿದ್ರೆ ಹೆವಿ ಮಳೆ. ನೋಡಿ ಇಲ್ಲಿ ಹೆವಿ ಮಳೆ. ನಮ್ಮ ಮೈಸೂರು ವೆದರ್ ಹೆಂಗೆ ಅಂತ ಅಂದರೆ ಅರ್ಧ ಗಂಟೆ ಬಿಸಿಲಿರುತ್ತೆ, ಇನ್ನು ಅರ್ಧ ಗಂಟೆ ಇಲ್ಲ 2 ನಿಮಿಷ ಮಳೆ ಬಂದಿರುತ್ತೆ, ಮತ್ತೆ 2 ನಿಮಿಷಕ್ಕೆ ಬಿಸಿಲು ಬಂದಿರುತ್ತೆ ಗೈಸ್. ನಮ್ಮ ಮೈಸೂರು ವೆದರ್ನ ನಿಜವರು ಯಾರು ಪ್ರೀಟ್ ಮಾಡೋಲ್ಲ ಗೈಸ್. ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಕೋಟೆ ಸೈಡೆಲ್ಲ ಒಂದು ಟೈಮ್ ಮಳೆ ಮೇಲೆ ಫುಲ್ ಮಳೆನೇ ಬರ್ತಾ ಇರ್ತದೆ, ಇಲ್ಲ ಬಿಸಿಲೇ ಇರ್ತದೆ. ನಮ್ಮ ಮೈಸೂರು ವೆದರು ಯಪ್ಪ ಒಂಥರ ಸರ್ಪ್ರೈಸಿಂಗ್. ಬೆಳಗ್ಗೆ ಫುಲ್ಲು ಬಿಸಿಲಿರ್ತದೆ, ಆಫ್ಟರ್ನೂನ್ ಆದರೆ ಫುಲ್ ಮಳೆ. ಈಗ ಆವಾಗಲೇ ಫುಲ್ ಬಿಸಿಲಿತ್ತು, ಈಗ ನೋಡಿದ್ರೆ ಫುಲ್ಲು ಮಳೆ. ಈಗ ಕೆಲಸ ಮಾಡೋಣ ಅನ್ಕೊಂಡೆ, ಬಟ್ ಮಳೆ ಹೆವಿ ಜೋರ ಇದ್ದಿದೆ. ಮತ್ತೆ ಜೋರ ಆಗ್ಬಿಟ್ರೆ ಕಷ್ಟ ಆಗೋಯ್ತಿದೆ. ಇಲ್ಲ ಅಂದರೆ ರೂಮಲ್ಲಿ ಏನಾದರೂ ಸ್ವಲ್ಪ ಕೆಲಸಗಳೈತೆ ಮುಗಿಸ್ಕೊಳ್ಳೋಣ. 2 hours later. ಗೈಸ್ ಇವತ್ತು ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ ಅನ್ಕೋತೀನಿ, ಮಳೆ ಲೈಟಾಗಿ. ಸುಮ್ಮನೆ ಹಾಕ್ಕೊಬಿಟ್ಟು ನೆನೆ ಬೇರೆ ಲೈಟಾಗಿ ಹುಷಾರಿಲ್ಲ ಗೈಸ್. ಸುಮ್ಮನೆ ಈಗ ಹೋಗಿ ಹಾಕ್ಕೊಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಇವತ್ತು 1 ದಿನಕ್ಕೋಸ್ಕರ ಆಮೇಲೆ 1 ವಾರ ಮಾಡ್ದಿರಂಗೆ ಆಗೋಯ್ತಿದೆ. ಅದಕ್ಕೆ ನಾನೇ ಬೇಡ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಈಗ ಹೊರಗಡೆ ಯಾಕೋ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು, ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಅನ್ನಿಸ್ತು. ಈಗ ಹೋಗೋಕ್ಕೆ ಅಂತ ಒಂದು ಸ್ನಾನ ಎಲ್ಲ ಮಾಡ್ಕೊಂಡು ಟ್ರಿಮ್ ಎಲ್ಲ ಮಾಡಿಕೊಂಡು ಈಗ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಊಟಕ್ಕೆ ಏನಾದ್ರು ತೊಗೊಂಡು ಬಂದು ಊಟ ಮಾಡಿಕೊಂಡು ಏನಾದರೂ ಮಾಡೋಣ ಅಷ್ಟೇ ಗೈಸ್. ಏನು ಗೊತ್ತಾ, ಈಗ ಈ ಲಾಗ್ ಮಾಡ್ತಾ ಇದ್ದೀನಲ್ವಾ, ಈಗ ಅಕಸ್ಮಾತ್ ನಾನು ಮಲಗಿಬಿಟ್ಟಿದ್ದೆ ಅಂತ ಅಂದರೆ ಕನ್ಸಲ್ಲಿ ಅದೇ ಬರುತ್ತೆ. ಲಾಗ್ ಮಾಡು ಅದಾಕು ಇದಾಕು ಹಿಂಗಿರು ಹಂಗಿರು. ನಿದ್ದೆ ಮಾಡಿದಾಗೆಲ್ಲ ಬೆಳಿಗ್ಗೆ ಎದ್ದರೆ ಅದು, ಮಧ್ಯಾಹ್ನ ಮಲಗಿರೋದು, ಯಾವಾಗಲೂ ಅದೇ ಗೈಸ್. ಏನಾದರೂ ಒಂದು ಮಾಡು ಕನಸಲ್ಲೂ ಅದೇ. ಆವಾಗ ಅಂದ್ಕೊಂಡೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಲಾಗ್ಗೆ ಅಂತ ಅಂದ್ಕೊಂಡು. ಅಷ್ಟೇ ಗೈಸ್, ಈಗ ದೇವಸ್ಥಾನಕ್ಕೆ ಕೊಟ್ಟು ಬರೋಣ. ಈಗ ರೂಮಿಗೆ ಬಂದೆ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನ ಲಾಗ್ಗೆ ನಮ್ಮ ಮನೆಯವ್ರು ನೋಡಿದ್ರೆ, ಅದ್ರ ನನ್ನ ತಂಗಿ ನೋಡಿದ್ರೆ ಏನಂತಾಳೆ ಅಂದರೆ, ನೋಡಮ್ಮ ಇವನು ಕಂಟೆಂಟ್ಗೋಸ್ಕರ ಹೊಟ್ಟು ಬಂದ ನಿನ್ನ ಮಗ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ತಾಳೆ ಗೈಸ್. ಆದರೂ ಈ ಇಸ್ಕಾನ್ ಟೆಂಪಲ್ಗೆ ಹೋದರೆ ಏನೋ ಒಂದು ನೆಮ್ಮದಿ ಗೈಸ್ ನನಗಂತೂ. ಅಂದರೆ ಅದು ಅಲ್ಲಿ ಹೋದಾಗ ಏನೋ ಒಂದು ಸ್ಪಿರಿಚುಯಾಲಿಟಿ, ಅಂದರೆ ಏನೋ ಒಂದು ಹೊರಗಡೆ ಪವರ್ ಬರ್ತಿರೋ ಥರ ಫೀಲ್ ಆಗುತ್ತೆ ಗೈಸ್ ನನಗೆ. ಅದಕ್ಕೆ ಏನೇ ಬೇಜಾರಾದರೂ, ಏನೇ ಒಂದು ಸಜೆಷನ್ಸ್ ಕೇಳಬೇಕು ಅಂದರು ಫಸ್ಟು ಹೋಗೋದು ಇಸ್ಕಾನ್ ಟೆಂಪಲ್ಗೆ ಗೈಸ್. ಒಂಥರ ನನಗೆ ನೆಮ್ಮದಿ ಅಂತ ಪ್ಲೇಸ್ ಗೈಸ್. ನನಗೆ ಕೃಷ್ಣ ಯಾವ ಪ್ಲೇಸಲ್ಲಿ ಇರ್ತಾನೆ ಅದರಲ್ಲಿ ಇಸ್ಕಾನ್ ಅಂದರೆ ಗೈಸ್ ಎಲ್ಲಿದ್ರು ಓಡೋಗ್ಬಿಡ್ತೀನಿ ಹಂಗೆ ಗೈಸ್. ಈಗ ಬಂದೆ. ಈಗ ಸದ್ಯಕ್ಕೀಗ ಮ್ಯಾಗಿನ ತಗೊಬಂದಿದ್ದೀನಿ. ಯಾಕೆ ಹೊಟ್ಟೆ ಹಸು ಆಗ್ತಿಲ್ಲ. ಸಂಜೆ ಏನೋ ತಿನ್ಕೊಬಂದ್ಬಿಟ್ಟೆ ಅದು ಇದು ಅಂತ ಅಂದ್ಕೊಂಡು. ಏನೋ ಹೊಟ್ಟೆ ಹಚ್ತಿಲ್ಲ. 1/4 ಲೀಟ್ರ್ ಹಾಲು ತಗೊಬಂದಿದ್ದೀನಿ ಮತ್ತು ಮ್ಯಾಗಿ ತಗೊಬಂದಿದ್ದೀನಿ. ಅದನ್ನು ಮಾಡಿಕೊಂಡು ಮಾಡ್ಕೊತೀನಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.